ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಒಟ್ಟು ಇದರ ಪರಿಣಾಮಗಳು ಏನೇನು, ರಾಜಕೀಯ ಏನು, ಇದರ ಹಿಂದೆ ಇದೆಲ್ಲದರ ಕುರಿತಾಗಿ ವಿಶ್ಲೇಷಣಾತ್ಮಕ ಒಳನೋಟವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ. ವೀರೇಂದ್ರ, ಬಹುಶಃ ಭಾರತದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖವಾದಂತಹ ನಿರ್ಣಯಗಳಲ್ಲಿ ಇದು ಒಂದು ಅಂತ ಅನ್ಕೋತೀನಿ. ಅತ್ಯಂತ ಪ್ರಮುಖವಾದಂತಹ ಮಸೂದೆಗಳಲ್ಲಿ ಅಥವಾ ಸಂವಿಧಾನದ ತಿದ್ದುಪಡಿಯಲ್ಲಿ ಇದು ಒಂದು ಅಂತ ಅನ್ಕೋತೀನಿ. ಡಿಲಿಮಿಟೇಷನ್ ಈ ಹಿಂದೂ ಕೂಡ ಆಗಿತ್ತು. ಸೊ ಈಗ ಮತ್ತೆ ಆ ಡಿಲಿಮಿಟೇಷನ್ ಕ್ಷೇತ್ರಗಳನ್ನು ಪುನರ್ವಿಂಗಡಣೆ ಮಾಡುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ ಅಂತ. ಇದರ ರಾಜಕೀಯ ಪರಿಣಾಮಗಳು ಏನಿರುತ್ತೆ, ಏನೆಲ್ಲ ಲೆಕ್ಕಾಚಾರಗಳಿದೆ ಇದರಲ್ಲಿ ವೀರೇಂದ್ರ ಉಪ್ಪುಂದ? ಶ್ರೀಲಕ್ಷ್ಮಿ, ಈಗ ರಾಜಕೀಯ ಲೆಕ್ಕಾಚಾರ ಅಂತ ನೋಡುವಾಗ ನಾವು ಕರ್ನಾಟಕದ ದೃಷ್ಟಿಯಿಂದ ನೋಡೋದಾದರೆ ಕರ್ನಾಟಕದ ಒಟ್ಟಾರೆ ಪ್ರಾತಿನಿಧ್ಯ ಎಷ್ಟು ಅನ್ನೋದನ್ನು ಕೂಡ ಗಮನಿಸಬೇಕಾಗಿದೆ. ಈಗ 50% ಸೀಟ್ಸ್ ಹೆಚ್ಚಾಗುತ್ತೆ ಅನ್ನೋದು ಸರಿನೇ, ಏನು ಕೊರತೆ ಆಗೋದಿಲ್ಲ, 50% ಹೆಚ್ಚಿಗೆ ಆಗುತ್ತೆ ಅಂತ. ಆದರೆ ಲೋಕಸಭೆಯಲ್ಲಿ ಕರ್ನಾಟಕದ ಧ್ವನಿ ಅದರಿಂದ ಕುಗ್ಗುತ್ತೋ ಅಥವಾ ಹಿಗ್ಗುತ್ತೋ? ಈಗ ನೋಡಿ, ಇಡೀ ನೀವು 543 ಕ್ಷೇತ್ರಗಳ ಪೈಕಿ ನಮ್ಮದು 28 ಕ್ಷೇತ್ರಗಳನ್ನ ತೆಗೆದುಕೊಂಡ್ರೆ ನಾವು 5.15% ಇದ್ದೀವಿ ಒಟ್ಟಾರೆ ಕ್ಷೇತ್ರಗಳ ಪೈಕಿ. ಈಗ 850ರವರೆಗೂ ಏರಿಕೆ ಮಾಡಲಿಕ್ಕೆ ಅವಕಾಶ ಇದೆ. 816 ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಅಂದರೆ ಕಳೆದ ಅಧಿವೇಶನ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಈ ಬಿಲ್ನ ತಂದಾಗ, ಅಂದರೆ ಮಹಿಳಾ ಮೀಸಲಾತಿ ವಿಧೇಯಕದಲ್ಲೇ ಇದನ್ನೂ ಕೂಡ ಒಟ್ಟುಗೂಡಿಸಿ ತಂದಿದ್ರು. ವಿರೋಧ ಪಕ್ಷಗಳು ವಿರೋಧ ಮಾಡೋದು, ಹೀಗಾಗಿ ಅದನ್ನು ಅವರು ಡಿಲಿಮಿಟೇಷನ್, ಆ್ಯಕ್ಚುಲಿ ಅವ್ರ ಉದ್ದೇಶ ಇದ್ದದ್ದು ಮಹಿಳಾ ಮೀಸಲಾತಿ ಹೆಸರಲ್ಲಿ ಡಿಲಿಮಿಟೇಷನ್ನು ಕೂಡ ಪಾಸ್ ಮಾಡ್ಕೋಬೇಕು ಅನ್ನೋದು ಇತ್ತು ಅನ್ನೋ ಹಿನ್ನೆಲೆಯಲ್ಲೇ ಅದನ್ನು ವಿರೋಧ ಮಾಡಿದ್ದಾಗಿತ್ತು. ಈಗ 816ಕ್ಕೆ ಏರಿಕೆ ಆದ ಸಂದರ್ಭದಲ್ಲಿ ಕರ್ನಾಟಕದ ಪ್ರಾತಿನಿಧ್ಯ ಹಾಗಾದರೆ ಹಿಗ್ಗುತ್ತೋ ಕುಗ್ಗುತ್ತೋ ಅಂತ ನೋಡಿದ್ರೆ 0.1% ಕಡಿಮೆ ಆಗುತ್ತೆ ಅಷ್ಟೇ. ಅಂದರೆ 5.15% ಇದ್ದಿದ್ದು 5.14%ಗೆ ಬರುತ್ತೆ. ಅಂದರೆ ಬಹಳ ದೊಡ್ಡ ವ್ಯತ್ಯಾಸ ರಾಜ್ಯದ ದೃಷ್ಟಿಯಿಂದ ಆಗ್ತಾ ಇಲ್ಲ ಅನ್ನೋದು ಮೇಲ್ನೋಟ ಗೋಚರ್ತಾ ಇದೆ. ಹಾಗಾದರೆ ದಕ್ಷಿಣ ಭಾರತಕ್ಕೆ ಬರೋಣ ನೆಕ್ಸ್ಟ್. ನಾವು ದಕ್ಷಿಣ ಭಾರತದಲ್ಲಿ ಒಟ್ಟು ಎಷ್ಟು ಕ್ಷೇತ್ರಗಳಿದೆ? 129 ಕ್ಷೇತ್ರಗಳಿದೆ 543ರ ಪೈಕಿ. ಅದರಲ್ಲಿ ಈಗ 50% ಹೆಚ್ಚಿಗೆ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ ಅಂದರೆ 195ಕ್ಕೆ ಹೋಗುತ್ತೆ. ಅಂದರೆ ಯಾವ ರೀತಿ ಇದೆ ಅಂದರೆ ಈ ಲೆಕ್ಕಾಚಾರಗಳು ನೋಡ್ತಾ ಹೋದರೆ ಎಲ್ಲೂ ಕೂಡ ಕೈಬಿಟ್ಟು ಮಾಡಿ ತೋರಿಸ್ಲಿಕ್ಕೆ ಅವಕಾಶ ಇಲ್ಲದ ಹಾಗೆಯೇ ಪ್ಲಾನ್ ಮಾಡಿಯೇ ಮಾಡಿದ್ದಾರೆ. ಅದೇ ಕಾರಣಕ್ಕಾಗಿ ಬಹುಶಃ ಈಗ DMK ನಾವು ಕೂಡ ಸಪೋರ್ಟ್ ಮಾಡ್ತೀವಿ, ತಮಿಳುನಾಡಿನ ಹಿತಾಸಕ್ತಿಗೆ ಯಾವುದೇ ರೀತಿಯಲ್ಲೂ ಭಂಗ ಬರದೇ ಹೋದರೆ, ಧಕ್ಕೆ ಆಗದೆ ಹೋದರೆ ಅಂತ ಯಾಕೆ ಮುಂದುವರ್ತಿದ್ದಾರೆ ಅಂದರೆ ಅವರಿಗೂ ಅರ್ಥ ಆಗಿದೆ ಇದು ಅಂತ. ಇವೆಲ್ಲವೂ ಕೂಡ ಅರ್ಥ ಆಗಿದೆ. ಆದರೆ ರಾಜಕೀಯ ಇದ್ರ ನಡುವೆ ಒಂದು ರಾಜಕೀಯ ಇರುತ್ತಲ್ಲ. ಈ ಹಿಂದೆ ಅವರು ಇಂಡಿಯಾ ಒಕ್ಕೂಟದಲ್ಲಿದ್ದರು, INDIA ಒಕ್ಕೂಟದಲ್ಲಿದ್ದರು. ಆ ಇಂಡಿಯಾ ಒಕ್ಕೂಟದಲ್ಲಿದ್ದ ಕಾರಣಕ್ಕಾಗಿ ಅವರಿಗೆ ಒಂದು ತಡೆಗೋಡೆ ಇತ್ತು. ಈಗ ಕಾಂಗ್ರೆಸ್ TVKನ ಸಪೋರ್ಟ್ ಮಾಡ್ತಿರೋದ್ರಿಂದ DMK ಕೂಡ ಈಗ ಸಪೋರ್ಟ್ ಮಾಡಲಿಕ್ಕೆ ರೆಡಿ ಆಗಿರುವಂತಹ ಒಂದಷ್ಟು ಗೆಸ್ಚರ್ನ ಈಗಾಗಲೇ ಪಾಸ್ ಮಾಡಿದ್ದಾರೆ. ಸ್ಟಾಲಿನ್ ಬಹಿರಂಗವಾಗಿ ಮಾತನಾಡಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆ ನೋಡಿ, NCP ಕೂಡ ಸುಪ್ರಿಯಾ ಸುಲೆ ಅವರು ಕೂಡ ಇದನ್ನು ಹೇಳಿದ್ದಾರೆ. ನಾವು ನಿನ್ನೆ ಕೂಡ ಮಾತನಾಡುವಾಗ ಇದನ್ನು ಡಿಸ್ಕಸ್ ಮಾಡಿದ್ವಿ ನಿಮ್ಮ ಜೊತೆ ಮಾತನಾಡುವಾಗ ಶ್ರೀಲಕ್ಷ್ಮಿ. ಬಹುಶಃ ಆ ದೃಷ್ಟಿಯಿಂದ ನೋಡೋದಾದರೆ ಒಟ್ಟಾರೆ ಭಾರತ ಅಂತ ತೆಗೆದುಕೊಳ್ಳೋಣ. ಈಗ ಕರ್ನಾಟಕ ಆಯಿತು, ದಕ್ಷಿಣ ಭಾರತ ಆಯಿತು, ಇಡೀ ಭಾರತದ ಚಿತ್ರಣವನ್ನು ತೆಗೆದುಕೊಳ್ಳೋಣ. 816ಕ್ಕೆ ಹೋಗುತ್ತೆ. ಇದ್ದ ವಾದ ಏನು? ಜನಸಂಖ್ಯೆಯ ಆಧಾರಿತವಾಗಿ ನೀವೇನಾದರೂ ಪುನರ್ವಿಂಗಡಣೆ ಮಾಡಿದ್ದೇ ಆದರೆ ದಕ್ಷಿಣ ಭಾರತದಲ್ಲಿ ಬಹಳ ಯಶಸ್ವಿಯಾಗಿ ಜನಸಂಖ್ಯಾ ನಿಯಂತ್ರಣವನ್ನು ಮಾಡಲಾಗಿತ್ತು. ಆದರೆ ಉತ್ತರದ ಭಾರತದ ರಾಜ್ಯಗಳಲ್ಲಿ ಅದಾಗಿಲ್ಲ. ನೀವು ಜನಸಂಖ್ಯೆ ಆಧಾರಿತವಾಗಿ ಮಾಡಿದ್ರೆ ಅಲ್ಲಿಗೆ ಹೆಚ್ಚು ಕ್ಷೇತ್ರಗಳು ಹೋಗುತ್ತೆ ಅನ್ನೋ ವಾದವೇ ಅಲ್ವಾ ಇದ್ದಿದ್ದು ಶ್ರೀಲಕ್ಷ್ಮಿ. ಅದೇ ಕಾರಣಕ್ಕಾಗಿ ಈಗ 50% ಅನ್ನುವಂಥದ್ದು ತಂದಿದ್ದವರು. ಹಾಗೆ ನೋಡ್ಲಿಕ್ಕೆ ಹೋದರೆ ಆ ದೃಷ್ಟಿಯಿಂದಲೂ ಕೂಡ ಈಗ ಯಾವುದೇ ರೀತಿಯಲ್ಲೂ ಕೂಡ ದಕ್ಷಿಣ ಭಾರತಕ್ಕಾಗಲಿ ಕರ್ನಾಟಕಕ್ಕಾಗಲಿ ಅನ್ಯಾಯ ಆಗೋದಿಲ್ಲ, ಈ ವಾದವನ್ನು ಕೂಡ ಕೇಂದ್ರ ಸರ್ಕಾರ ಮಂಡನೆ ಮಾಡ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಬಹುಶಃ ವಿರೋಧ ಪಕ್ಷಗಳಿಗೂ ಕೂಡ ಇದೆಲ್ಲವೂ ಅಂದರೆ ಅಟ್ಲೀಸ್ಟ್ DMKಗೆ, NCPಗೆ, ಈ ರೀತಿ ಪ್ರಾದೇಶಿಕ ಪಕ್ಷಗಳಿಗೆ ಒಂದಷ್ಟು ಕನ್ವಿನ್ಸ್ ಆದ ಹಾಗೆ ಮೇಲ್ನೋಟ ಗೋಚರಿಸ್ತಾ ಇದೆ. ಬಹುಶಃ ಈ ಬಾರಿಯ ಅಧಿವೇಶನದಲ್ಲಿ ಅದೇ ಹಿನ್ನೆಲೆ ಇಷ್ಟು ದೊಡ್ಡ ಸೀರಿಯಸ್ ಡಿಬೇಟ್ ಆಗ್ತಾ ಇರೋದು ಅದೇ ಕಾರಣಕ್ಕಾಗಿ. ಯಾಕಂದರೆ ನೋಡಿ, 360 ಬೇಕು, ಸ್ಪೆಷಲ್ ಮೆಜಾರಿಟಿ ಬೇಕು. ಯಾಕಂದರೆ ಕಾನ್ಸ್ಟಿಟ್ಯೂಷನ್ನ 131st ಅಮೆಂಡ್ಮೆಂಟ್ 131ನೇ ಸಂವಿಧಾನದ ತಿದ್ದುಪಡಿ ಆಗಿರೋದ್ರಿಂದ 2/3 ಬಹುಮತ ಬೇಕಾಗುತ್ತೆ. ಆ ಲೆಕ್ಕದಲ್ಲಿ ಈಗಿರುವ 543 ಸ್ಥಾನಗಳ ಪೈಕಿ ಅವರಿಗೆ 360 ಸ್ಥಾನಗಳು ಬೇಕಾಗುತ್ತೆ. ಈಗ NDA ಬಳಿ ನೇರವಾಗಿ ಡೈರೆಕ್ಟಾಗಿ 300 ಸ್ಥಾನಗಳಿದೆ, ಇನ್ನು 60 ಸ್ಥಾನಗಳು ಬೇಕು. ಸೊ ಅದನ್ನು ಕೂಡ ಕ್ರೋಢೀಕರಿಸುವ ನಿಟ್ಟಿನಲ್ಲಿ ಎಲ್ಲ ಬೆಳವಣಿಗೆಗಳು ಕೂಡ ಪೂರಕವಾಗಿ ಗೋಚರಿಸ್ತಾ ಇದೆ ಅನ್ನುವಂಥದ್ದು. ಆ ದೃಷ್ಟಿಯಿಂದ ನೋಡೋದಾದರೆ ಬಹುಶಃ NDA ಏನು ಪ್ಲಾನ್ ಮಾಡ್ಕೊಂಡಿದೆ ಅದೇ ಪ್ರಕಾರ ಈ ಬಾರಿ ಅಧಿವೇಶನದಲ್ಲಿ ಅದು ಪಾಸ್ ಆಗುವಂಥ ಸಾಧ್ಯತೆಗಳು ಮೇಲ್ನೋಟಕ್ಕೆ, ಅಂದರೆ ಈಗಾಗಲೇ ವಿರೋಧ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳ ರಿಯಾಕ್ಷನ್ ನೋಡಿದ್ರೆ ಆಗುವ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಶ್ರೀಲಕ್ಷ್ಮಿ. ವೀರೇಂದ್ರ ಉಪ್ಪುಂದ, ಇನ್ನು ಈ ಸಾರಿ ಈ ಎರಡು ಮಸೂದೆಗಳು, ಮಹಿಳಾ ಮೀಸಲಾತಿ ಬಿಲ್ ಇರ್ಬೋದು, ಈ ಡಿಲಿಮಿಟೇಷನ್ ಬಿಲ್ ಇರ್ಬೋದು, ಎರಡೂ ಕೂಡ ಪಾಸ್ ಆಗುತ್ತಾ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ? ಅದಕ್ಕೆ ಬೇಕಾದಂತಹ ನಂಬರ್ಸ್ ಇದೆಯಾ? ಅಂಕಿ ಸಂಖ್ಯೆಗಳ ಲೆಕ್ಕಾಚಾರ ಯಾವ ರೀತಿನಲ್ಲಿದೆ? ಎಸ್, ನಾನು ಅದಕ್ಕೆ ಬಂದಿದ್ದೆ. ನೋಡಿ, ಹೇಳಿದ್ನಲ್ಲ, ಒಟ್ಟು 360 ಸ್ಥಾನಗಳು ಬೇಕಾಗಿರುವಂಥದ್ದು. NDA ಬಳಿ ಎಷ್ಟಿದೆ? ನಾನು ಲೋಕಸಭೆ ಲೆಕ್ಕ ಹೇಳ್ತಾ ಇದ್ದೀನಿ ಮೊದಲು ಶ್ರೀಲಕ್ಷ್ಮಿ. NDA ಬಳಿ ಈಗ ಎಷ್ಟಿದೆ ಅಂದರೆ ಅವರೇ ಎಲ್ಲ ಮೈತ್ರಿಕೂಟಗಳ ಸಂಖ್ಯೆಯನ್ನು ಸೇರಿಸಿದ್ರೆ 300ರಷ್ಟಿದೆ.
ಇನ್ನು 60 ಸ್ಥಾನಗಳು ಬೇಕು. ಒಂದು ವೇಳೆ DMK NCP ಅವರು ಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ದೆ ಆದರೆ ಆ್ಯಕ್ಚುಲಿ ಏನಿತ್ತು ಗೊತ್ತಾ ಶ್ರೀಲಕ್ಷ್ಮಿ, ಆದರೂ ಕೂಡ ಒಂದು ವೇಳೆ DMK ನೇರವಾಗಿ ಸಪೋರ್ಟ್ ಮಾಡಲಿಲ್ಲ ಅಂದರೂ ಪಾಸ್ ಮಾಡ್ಕೊಳ್ಳೋಕೆ ಅವ್ರು ಐಡಿಯಾ ಮಾಡಿದ್ರು. ಯಾವ ರೀತಿ? DMK ಪ್ರತ್ಯಕ್ಷವಾಗಿ ಬರದೇ ಹೋದ್ರು, ಅವ್ರು ಆಬ್ಸೆಂಟ್ ಆದರೆ ಸಾಕು, ಅವ್ರು ಆಬ್ಸೆಂಟ್ ಆದರೂ ಕೂಡ ಪಾಸ್ ಆಗುತ್ತೆ ಅಂತಲಿ ಕಳೆದ ಬಾರಿಯೂ ಆ ಲೆಕ್ಕಾಚಾರ ನಡೆದಿತ್ತು. ಆದರೆ DMK ಬರಲಿಲ್ಲ. ನೀವು ನೋಡಿದ್ರಿ ಕನ್ನಿಮೋಳಿ ಅವರೆಲ್ಲ ನೇರವಾಗಿ ನಿಂತು ಅದನ್ನು ವಿರೋಧ ಮಾಡಿದ್ರು, ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಕೂಡ ಅದನ್ನು ವಿರೋಧ ಮಾಡಿದ್ರು. ಹೀಗಾಗಿ ಅದಾಗಲಿಲ್ಲ. ಆದರೆ ಈ ಬಾರಿ ಅವರು ಆಬ್ಸೆಂಟ್ ಆಗೋದ್ರಲ್ಲಿ ಯಾವ ಅನುಮಾನ ಉಳಿದಿರಲಿಲ್ಲ. ಆದರೆ ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದ್ಬಿಟ್ರಲ್ಲ ಅವರು, ಇಲ್ಲ ನಾವು ತಮಿಳುನಾಡಿನ ಹಿತಾಸಕ್ತಿಗೆ ಧಕ್ಕೆ ಆಗೋದಿಲ್ಲ ಅನ್ನೋದಾದರೆ ನಾವು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ಮೇಲೆ ಬಹುಶಃ ನಂಬರ್ಸಲ್ಲಿ ಯಾವ ದೊಡ್ಡ ವ್ಯತ್ಯಾಸವು ಹಿನ್ನಡೆಯೂ ಆಗುವಂಥ ಲಕ್ಷಣಗಳು ಮೇಲ್ನೋಟಕ್ಕೆ ಗೋಚರ್ತಾ ಇಲ್ಲ. ಅದರಲ್ಲೂ ಕೂಡ ನೋಡಿ, ಸುಪ್ರಿಯಾ ಸುಲೆ ಅವರು ಕೂಡ ಬಹಿರಂಗವಾಗಿ ಹೇಳಿಕೆ ಕೊಟ್ಬಿಟ್ರು, ನಾವು ರೆಡಿ ಇದ್ದೀವಿ ಡಿಸ್ಕಷನ್ಗೆ, ಸಪೋರ್ಟ್ ಮಾಡಬಹುದು ಅನ್ನೋ ಮಾತನ್ನು ಅಧಿಕೃತವಾಗಿ ಹೇಳಿದ ಮೇಲೆ ಬಹುಶಃ ಇನ್ನು ಹೆಚ್ಚು ಸಮಸ್ಯೆಗಳು ಆಗಲಿಕ್ಕಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೋಚರ್ತಾ ಇದೆ ಶ್ರೀಲಕ್ಷ್ಮಿ. ಅಂದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಈ ಒಂದು ಬದಲಾವಣೆಗೆ, ಅಂದ್ರೆ ಇದನ್ನ ವಿರೋಧಿಸ್ತಾ ಎಷ್ಟು ದಿನ ಹೆಚ್ಚು ದಿನ ತಳ್ಳೋಕ್ಕಾಗಲ್ಲ, ಹಾಗಾಗಿ ಈ ಬದಲಾವಣೆಗೆ ನಾವು ಹೊಂದ್ಕೊಳ್ಳೋದೇ ವಾಸಿ ಅಂತ ಆ ಒಂದು ಮೈಂಡ್ ಸೆಟ್ಗೆ ಬರ್ತಾ ಇದ್ದಾವ. ಮತ್ತೆ ಇದಕ್ಕೆ ಯಾವ ಥರ ಪ್ರಿಪ್ರೇಷನ್ಸ್ ರಾಜಕೀಯ ಪಕ್ಷಗಳು ಮಾಡ್ಕೊಳ್ತಾ ಇದ್ದಾವೆ? ಮತ್ತೆ ಇದು ಬಿಲ್ ಪಾಸ್ ಆದ್ರೆ ಇದು ಯಾವಾಗಿಂದ ಅಸ್ತಿತ್ವಕ್ಕೆ ಬರುತ್ತೆ? ಯಾವ ಚುನಾವಣೆಯಿಂದ ಇದು ಆರಂಭ ಆಗತ್ತೆ? ಈಗ ನೀವು ಕೊನೆ ಕೇಳಿದ್ರಲ್ಲ, ತುಂಬ ರೆಲೆವೆಂಟ್. ಅದನ್ನು ಅಲ್ಲಿಂದನೇ ಆರಂಭ ಮಾಡ್ತೀನಿ. ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋ ವಿಚಾರ ಇದೆಯಲ್ಲ, ಯಾಕಂದರೆ ರಾಜಕಾರಣಿಗಳು ಮತ್ತು ರಾಜಕೀಯ ಪಡಸಾಲೆಯಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರೋದೇ ಇದು. ಯಾವಾಗ ಈ ಕರ್ನಾಟಕದಲ್ಲಿ 2028ಕ್ಕೆ ಎಲೆಕ್ಷನ್ ಇದೆ, ಆ ಟೈಮ್ಗೆ ಇಂಪ್ಲಿಮೆಂಟ್ ಆಗಿಬಿಡುತ್ತಾ ಇದು. 2029ಕ್ಕೆ ಲೋಕಸಭಾ ಚುನಾವಣೆ. ಯಾಕಂದರೆ ಕ್ಷೇತ್ರಗಳ ಪುನರ್ವಿಂಗಡಣೆ ಅಂದರೆ ಬರೀ ಲೋಕಸಭಾ ಕ್ಷೇತ್ರಗಳಷ್ಟೇ ಅಲ್ಲ, ವಿಧಾನಸಭಾ ಕ್ಷೇತ್ರಗಳು ಪುನರ್ವಿಂಗಡಣೆ ಆಗುತ್ತೆ. ಕಳೆದ ಬಾರಿ ಆಗಿರೋದು ಯಾವಾಗ ಕರ್ನಾಟಕದಲ್ಲಿ 2008ರಲ್ಲಿ ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಆಗ ಕ್ಷೇತ್ರಗಳ ಪುನರ್ವಿಂಗಡಣೆ ಆದ ನಂತರ ಈಗೇನು ನಾವು ಕ್ಷೇತ್ರಗಳನ್ನ ನೋಡ್ತಾ ಇದ್ದೀವಿ, ಆ ಕ್ಷೇತ್ರಗಳ 224 ಕ್ಷೇತ್ರಗಳು ನೋಡಿ, ಆಗ ನಂಬರಲ್ಲಿ ಯಾವ ವ್ಯತ್ಯಾಸವೂ ಆಗಿರಲಿಲ್ಲ ಶ್ರೀಲಕ್ಷ್ಮಿ. ಯಾಕಂದರೆ ನಂಬರಲ್ಲಿ ವ್ಯತ್ಯಾಸ ಮಾಡಲಿಕ್ಕೆ, ಹೆಚ್ಚು ಕಡಿಮೆ ಮಾಡಲಿಕ್ಕೆ ಅಲ್ಲಿ ಅನುಮತಿಯೇ ಇರಲಿಲ್ಲ. ಆ ಕಾರಣಕ್ಕಾಗಿ ಈ ಬಾರಿ ಬಹುಶಃ ಐ ಥಿಂಕ್ 1971 ನಂತರ ಫಾರ್ ದಿ ಫಸ್ಟ್ ಟೈಮ್ ನಂಬರಲ್ಲಿ ವ್ಯತ್ಯಾಸ ಆಗ್ತಾಯಿದೆ, ಕ್ಷೇತ್ರಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಆ ದೃಷ್ಟಿಯಿಂದ ನೋಡೋದಾದರೆ, ಅಂದರೆ ಒಂದು ಸರ್ಕಾರ ಮನಸ್ಸು ಮಾಡಿದ್ದೆ ಆದರೆ, ನಾನು ಮಾಜಿ ಮುಖ್ಯಮಂತ್ರಿ ಒಬ್ಬರ ಜೊತೆ ಮಾತಾಡ್ತಾ ಇದ್ದೆ, BJP ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವ್ರಿಗೆ ಕೇಳಿದೆ ನಾನು, 28ಕ್ಕೆ ನಮ್ಮ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಇದು ಆಗ್ಬೋದಾ, ಇಂಪ್ಲಿಮೆಂಟ್ ಆಗ್ಬೋದಾ ಕೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ? ಕೇಂದ್ರ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ಪ್ರಯೋಗಿಸಿದ್ದೇ ಆದರೆ, ಮಾಡಬೇಕು ಅನ್ನೋದೇ ಆದರೆ ಖಂಡಿತ ಮಾಡ್ಬೋದು, ಮಾಡ್ಲಿಕ್ಕೆ ಆಗಲ್ಲ ಅನ್ನೋಂಥದ್ದು ಏನೂ ಇಲ್ಲ. ಅವ್ರು ಇನ್ಫ್ಯಾಕ್ಟ್ ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರು. ಏನು ಹೇಳಿದ್ರು ಗೊತ್ತಾ? ವೀರೇಂದ್ರ, ನೀವು ಕರ್ನಾಟಕದ ವಿಧಾನಸಭೆ ಕೇಳ್ತಾ ಇದ್ದೀರಿ, ಅವ್ರ ಪ್ಲಾನು ಉತ್ತರ ಪ್ರದೇಶ್ ವಿಧಾನಸಭಾ ಚುನಾವಣೆ ಇದೆಯಲ್ಲ, ಅದಕ್ಕೂ ಮೊದಲೇ ಮಾಡಬೇಕು ಅಂತ ಇದೆ. ಸಾಧ್ಯ ಆಗಿದ್ದೆ ಆದರೆ ಅಷ್ಟೊಳಗೆ ಮಾಡಿದ್ರು ಮಾಡ್ಬೋದು. ಅಂದರೆ ಅವರೊಂದು ವಿಲ್ ಪವರ್ನ ಯೂಸ್ ಮಾಡಿದ್ದೇ ಆದರೆ ಖಂಡಿತ ಆಗುತ್ತೆ ಅನ್ನೋ ಮಾತನ್ನು ಹೇಳಿದ್ರು. ಅದು ಸತ್ಯ ಕೂಡ. ಮಾಡಲಿಕ್ಕೆ ಆಗಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಅದು ಕೇಂದ್ರ ಸರ್ಕಾರದ ರಾಜಕೀಯ ಇಚ್ಛಾಶಕ್ತಿಯ ಮೇಲೆ ಆಧಾರಿತವಾಗಿರುತ್ತೆ. ಹಿಂದೆ 2008ರಲ್ಲಿ ನಾವು ನೋಡಿದ್ದೀವಿ, ಬಟ್ ಆಗ ಸ್ವಲ್ಪ ಡಿಲೇ ಆಗಿತ್ತು ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ. ಯಾಕಂದರೆ ನೋಡಿ, 2001-2ರಲ್ಲಿ ತೀರ್ಮಾನ ತೆಗೆದುಕೊಂಡ್ರು ಪುನರ್ವಿಂಗಡಣೆ ಅಂತ. 2004ರಲ್ಲಿ ಲೋಕಸಭಾ ಚುನಾವಣೆ ಆಯಿತು, ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಆಯಿತು ಶ್ರೀಲಕ್ಷ್ಮಿ. ಆಗ ಅದು ಇಂಪ್ಲಿಮೆಂಟ್ ಆಗಲಿಲ್ಲ 2004ರಲ್ಲಿ. ಕ್ಷೇತ್ರ ಪುನರ್ವಿಂಗಡಣೆ ಆಗಿ ಅದು ಇಂಪ್ಲಿಮೆಂಟ್ ಆಗಿದ್ದು ಯಾವಾಗ ಅಂದರೆ 2008ರ ವಿಧಾನಸಭಾ ಚುನಾವಣೆ, ಆನಂತರ 2009ರ ಲೋಕಸಭಾ ಚುನಾವಣೆ ಹೊತ್ತಿಗೆ. ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ಇಲ್ಲ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವ ಲೆಕ್ಕಾಚಾರಕ್ಕೆ ಬಂದಿದ್ದೇ ಆದರೆ ಮಾಡ್ಬೋದು. 2028ರ ಒಳಗೂ ಆಗ್ಬೋದು, ಇಲ್ಲ ಕನಿಷ್ಠ ಅವರು 2029ರ ಒಳಗಾಗೂ ಮಾಡೇ ಮಾಡ್ತಾರೆ ಅನ್ನುವಂಥದ್ದು ಮೇಲ್ನೋಟ ಗೋಚರ್ತಾ ಇದೆ. ಆದರೆ ನೀವೀಗ ಹುಡುಕು ನೋಡಿದ್ರೆ, ನೀವು ಸಾರ್ವಜನಿಕ ಚರ್ಚೆಗಳನ್ನ ನೋಡಿದ್ರೆ, ಇಲ್ಲ ಇದು 2034ಕ್ಕೆ ಆಗೋದು ಅನ್ನುವಂಥದ್ದು ಕಾಣುತ್ತೆ. ಬಟ್ ಇಂಟರ್ನಲಿ ನಾನು ಹೇಳ್ದಲ್ಲ, ಕೆಲವರು ಆಫ್ ದ ರೆಕಾರ್ಡ್ ಮಾತನಾಡಿದಾಗ ನಾನು ಹೇಳ್ದಲ್ಲ, BJP ಒಬ್ಬರು ಮಾಜಿ ಮುಖ್ಯಮಂತ್ರಿಯೇ ಹೇಳಿದ್ರು, ಇಲ್ಲ ಮನಸ್ಸು ಮಾಡಿದ್ರೆ ಇದಾಗುತ್ತೆ. ಆ ರೀತಿಯ ಲೆಕ್ಕಾಚಾರದಲ್ಲಿ BJP ಹೈಕಮಾಂಡ್ ಇದೆ. ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಇದ್ದಾರೆ ಅಂತೇಳಿ ಅವ್ರ ಹೆಸರು ತಗೊಂಡಿದ್ದರಿಂದಲೇ ಅವರು ಕೂಡ ಹೆಸರು ಹೇಳಿಲ್ಲ. ನಾವು ಹೆಸರು ಹೇಳಲು ಇಚ್ಛಿಸಿದ ಮೂಲಗಳು ಅಂತ ಹೇಳ್ಬೋದು ಶ್ರೀಲಕ್ಷ್ಮಿ. ರೈಟ್. ಥ್ಯಾಂಕ್ ಯು ವೀರೇಂದ್ರ ಒಪ್ಪಂದ.